ಬಿಸಿಲಿನ ಧಗೆಗೆ ಕುದಿತಾ ಇದೆ ಬೆಳಗಾವಿ. ವನ್ಯಜೀವಿಗಳಿಗೂ ಬಿಸಿಲ ಜಳದ ತಾಪ ತಟ್ಟಿದೆ. ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ವಿಶೇಷ ಆರೈಕೆಯನ್ನ ಮಾಡಲಾಗ್ತಾ ಇದೆ. 195 ವನ್ಯಜೀವಿಗಳ ರಕ್ಷಣೆಗೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಳ ಮಾಡಲಾಗಿದೆ. ತಜ್ಞ ವೈದ್ಯರ ಸಲಹೆಯಂತೆ ಪ್ರಾಣಿಗಳ ಆರೈಕೆ ಮಾಡಲಾಗ್ತಾ ಇದೆ. ಪ್ರಾಣಿಗಳಿಗೆ ಐಸ್ ಹಾಗೆ ತಂಪಾದ ಆಹಾರ ಹಾಗೆ ಕೂಲ್ ವಾಟರ್ಗಳನ್ನ ನೀಡಲಾಗ್ತಾ ಇದೆ. ಪ್ರಾಣಿಗಳನ್ನ ತಂಪಾಗಿರಿಸಲು ಸ್ಪ್ರಿಂಕ್ಲರ್ ಹಾಗೆ ಫಾಗರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹುಲಿ, ಸಿಂಹ ಹಾಗೆ ಚಿರತೆ, ಕರಡಿ, ಜಿಂಕೆ, ನರಿ, ನವಿಲುಗಳ ಆರೈಕೆಯನ್ನ ಮಾಡಿದ್ದಾರೆ ಸಿಬ್ಬಂದಿ. ವನ್ಯಜೀವಿಗಳ ರಕ್ಷಣೆಗೆ ಹಗಲು ರಾತ್ರಿ ಎನ್ನದೇ ವಿಶೇಷ ನಿಗಾ ಇರಿಸಲಾಗಿದೆ. ಬಿಸಿಲಿನ ಧಗೆಗೆ ಈಗ ಬೆಳಗಾವಿ ಕುದೀತಾ ಇದೆ. ವನ್ಯಜೀವಿಗಳಿಗೂ ಕೂಡ ಇದರಿಂದ ತಾಪ ತಟ್ಟಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ವಿಶೇಷ ಆರೈಕೆಯನ್ನ ಮಾಡಲಾಗ್ತಾ ಇದೆ. 195 ವನ್ಯಜೀವಿಗಳ ರಕ್ಷಣೆಗೆ ಗ್ಲೂಕೋಸ್ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗಿದೆ. ತಜ್ಞರ ವೈದ್ಯರ ಸಲಹೆಯಂತೆ ಪ್ರಾಣಿಗಳ ಆರೈಕೆಯನ್ನ ಮಾಡಲಾಗ್ತಾ ಇದೆ. ಪ್ರಾಣಿಗಳಿಗೆ ಐಸ್ ಹಾಗೆ ತಂಪಾದ ಆಹಾರ ಜೊತೆಗೆ ಕೂಲ್ ವಾಟರ್ಗಳನ್ನ ನೀಡಲಾಗ್ತಾ ಇದ್ದು, ಪ್ರಾಣಿಗಳು ತಂಪಾಗಿರಿಸಲು ಸ್ಪ್ರಿಂಕ್ಲರ್ ಮತ್ತೆ ಫಾಗರ್ ವ್ಯವಸ್ಥೆ ಮಾಡಲಾಗಿದೆ. ತಾವೇ ನೋಡಿದಂಗೆ ನಮ್ಮ ಬೆಳಗಾವಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರ 8 ದಿವಸದಿಂದ ಒಂದು 36ರಿಂದ 37 ಡಿಗ್ರಿ ತನಕ ಇದೆ ಸತತ. ಹಂಗಾಗಿ ನಾವು ಇಲ್ಲಿ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಇಲ್ಲಿ ನಮ್ಮ ಝೂಗೆ ಬರೋಂಥದ್ದು. ಅವ್ರು ಯಾರೂ ನಿರಾಶೆ ಆಗಿ ಇದಾಗಬಾರ್ದು ಅಂತಂದೇಳಿ ನಾವು ಎಂದಿನಂತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಆಹಾರ ಕೊಡ್ತಾಯಿದ್ದಲ್ಲ ಅದರಲ್ಲಿ ಸ್ವಲ್ಪ ಐಸ್ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ ತಾಪಮಾನ ಹೆಚ್ಚಿರೋದ್ರಿಂದ. ಅಂದರೆ ಪ್ರತಿ ಎನ್ಕ್ಲೋಸರಲ್ಲಿ ಇದು ಇದೆ, ಏನು ಕುಡಿಯೋ ನೀರಿಂದ ಟ್ಯಾಂಕ್ ಇದೆ, ಅದರಲ್ಲೇನೂ ಐಸ್ ಮಿಕ್ಸ್ ಮಾಡಿರ್ತೀವಿ. ಆಮೇಲೆ ಫುಡ್ಡಲ್ಲಿನೂ ಐಸ್ ಮಿಕ್ಸ್ ಮಾಡೋದಂಥ ಫುಡ್ಡನ್ನು ಕೊಡ್ತಾಯಿದ್ದೀವಿ. ಇವನ್ ಹಣ್ಣು ನಾವು ಅದೇ ಥರನೇ ಕೊಡ್ತಾಯಿದ್ದೀವಿ, ಅಂದರೆ ಐಸ್ ಮಿಕ್ಸ್ ಮಾಡಿದಂಥದ್ದು. ಆಮೇಲೆ ಪ್ರತಿ ಎನ್ಕ್ಲೋಸರಲ್ಲಿ ನಾವು ಸ್ಪ್ರಿಂಕ್ಲರು ಮತ್ತು ಫಾಗರ್ನ ಅಳವಡಿಸಿದ್ದೀವಿ. ಅವು ಯಾವಕ್ಕೂ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಿಡೋದು ಅಂತಂದು. ಪ್ರತಿ ಪ್ರಾಣಿಗೂ ಮಾಡಿದ್ದೀವಿ ರೀ. ಈ ಹುಲಿ, ಸಿಂಹ ಇದು ದೊಡ್ಡ ಪ್ರಾಣಿ ಅವು ಅಲ್ಲೇನದವಲ್ಲ ಅಲ್ಲಿ ನಾವು ಈ ಥರ ಸ್ಪ್ರಿಂಕ್ಲರು ಇದನ್ನು ಮಾಡಿಲ್ಲ, ಯಾಕಂದರೆ ಅವು ಓಡಾಡಿ ಇದನ್ನು ಮಾಡಿಬಿಡ್ತಾವೆ ಅಂತೇಳಿ. ಅಲ್ಲಿ ಟ್ಯಾಂಕರ್ ದೊಡ್ಡ ಟ್ಯಾಂಕ್ ಇದೆ ಅಲ್ಲಿ ಆ ಪ್ರಾಣಿಗೆ. ಅವಕ್ಕೆ ಏನು ಮಾಡಿದ್ವಿ, ಅಲ್ಲಿ ಐಸ್ ಕ್ಯೂಬನ್ನು ಹಾಕಿದ್ದೀವಿ ವಾಟರ್ ಟ್ಯಾಂಕಲ್ಲಿ. ಮತ್ತು ಫುಡ್ಡಲ್ಲಂತೂ ನಾವು ಐಸ್ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಮತ್ತು ಡಿಹೈಡ್ರೇಷನ್ ಆಗ್ಬಾರ್ದು ಅಂತೇಳಿ ORS ಅಲ್ಲಿ ಒಂದು 10%, ಅಂದರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಒಂದು 10% ವೈದ್ಯರ ಸಲಹೆಯಂತೆ ಒಂದು 10% ಹೆಚ್ಚು ಮಾಡಿ ಕೊಡ್ತಾಯಿದ್ದೀವಿ ORS. ನೀರಿಂದು ಇಲ್ಲಿ ತನಕ ಯಾವುದೂ ಕೊರತೆ ಇಲ್ಲ, ತಾಪಮಾನ ಅಷ್ಟೇ ಹೆಚ್ಚಿದೆ ಸ್ವಲ್ಪ. ಫುಡ್ಡಲ್ಲಿ ಏನು ಚೇಂಜಸ್ ಆಗಿಲ್ಲ, ಯಾಕಂದರೆ ಆ ಪ್ರಾಣಿನೂ ಯಾವುದು ಹೆಚ್ಚು ತಿಂತ ಇಲ್ಲ, ಕಡಿಮೆನೂ ಇದಾಗ್ತಾಯಿಲ್ಲ. ಆ್ಯಸ್ ಯೂಸ್ವಲ್ ಅವು ಪ್ರತಿ ದಿವಸ ನಾವು ಅದ್ರ ಪ್ರಮಾಣ ಏನಿದೆಯಲ್ಲ ನಮ್ಮ ಡಾಕ್ಟರ್ ಅದಕ್ಕೊಂದು ಸಮಿತಿ ಅದೇ ಪ್ರಕಾರನ ಕೊಡ್ತಾಯಿದ್ವಿ, ಅದರಲ್ಲೇನು ವ್ಯತ್ಯಾಸ ಆಗಿಲ್ಲ.